ನಿಮ್ಮ ಲೈಫ್ ಸ್ಟೈಲ್ ನಿಂದಾಗಿ ನಿಮ್ಗೆ ಬೆನ್ನು ನೋವು ಬಂದಿದ್ರೆ ಅಥವಾ ನಿಮ್ಮ ಬೆನ್ನಿನ ಆರೋಗ್ಯಕ್ಕೋಸ್ಕರ ಈ 10 ನಿಮಿಷದ ಯೋಗಾಭ್ಯಾಸವನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು. ಮೊದಲನೇ ನಿಮಿಷದಲ್ಲಿ ನಮ್ಮ ಬೆನ್ನು ಮೂಳೆಗೆ ಚೆನ್ನಾಗಿ ವಾರ್ಮ್ ಅಪ್ ಆಗ್ಲಿಕ್ಕೆ ಮರ್ಜರಿ ಆಸನ ಮತ್ತೆ ಬಿತಿಲಾಸನವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಎರಡನೇ ನಿಮಿಷದಲ್ಲಿ ವ್ಯಾಘ್ರಾಸನವನ್ನ ಅಭ್ಯಾಸ ಮಾಡೋಣ. ಇದರಲ್ಲಿ 2 ಕಾಲ್ಗಳನ್ನ ಜೊತೆಗೆ ತಗೊಂಡ್ ಬನ್ನಿ. ಉಸಿರನ್ನ ಒಳಗೆ ತಗೊಳ್ತಾ ನಿಮ್ಮ ಕಾಲನ್ನು ಆದಷ್ಟು ಮೇಲೆಗೆ ತಗೊಂಡು ಹೋಗ್ಬೇಕು. ಉಸಿರನ್ನ ಹೊರಗೆ ಬಿಡ್ತಾ ನಿಮ್ಮ ಮಂಡಿಯನ್ನ ಹಣೆ ಹತ್ರ ತಗೊಂಡ್ ಬರ್ಲಿಕ್ಕೆ ಪ್ರಯತ್ನ ಪಡ್ಬೇಕು. 3ನೇ ನಿಮಿಷದಲ್ಲಿ ವ್ಯಾಘ್ರಾಸನವನ್ನ ಇನ್ನೊಂದು ಕಾಲಲ್ಲಿ ಅಭ್ಯಾಸ ಮಾಡಿ. ನಾವು 4ನೇ ಮತ್ತೆ 5ನೇ ನಿಮಿಷದಲ್ಲಿ ಸಾಲಂಬ ಭುಜಂಗಾಸನವನ್ನ ಅಭ್ಯಾಸ ಮಾಡೋಣ. ಯಾರಿಗೆಲ್ಲ ತೀವ್ರವಾಗಿ ಬೆನ್ನು ನೋವು ಇರುತ್ತೆ ಅವರು ಈ ಆಸನದಲ್ಲಿ ಹೋಲ್ಡ್ ಮಾಡೋದ್ರಿಂದ ಬೆನ್ನು ಮೂಳೆ ತುಂಬಾನೇ ರಿಲ್ಯಾಕ್ಸ್ ಆಗಿರುತ್ತೆ. 6ನೇ ಮತ್ತೆ 7ನೇ ನಿಮಿಷದಲ್ಲಿ ನಾವು ವಿಪರೀತ ಶಲಭಾಸನವನ್ನ ಅಭ್ಯಾಸ ಮಾಡೋಣ. ಇಲ್ಲಿ ನಾವು ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬರಬೇಕು, ಉಸಿರನ್ನ ಬಿಡ್ತಾ ಕೆಳಕ್ಕೆ ಬರಬೇಕು. 8ನೇ ನಿಮಿಷದಲ್ಲಿ ನಾವು ಸೇತು ಬಂದಾಸನವನ್ನ ಅಭ್ಯಾಸ ಮಾಡೋಣ. ಈಗ ನಾವು ಮಾಡಿದ ಎಲ್ಲ ಆಸನಗಳಿಗೆ ಕೌಂಟರ್ ಪೋಸ್ ಅನ್ನ ಕೊಡಬೇಕು. ಅಂದ್ರೆ ನಮ್ಮ ಬೆನ್ನು ಮೂಳೆಗೆ ವಿರುದ್ಧ ದಿಕ್ಕಿನಲ್ಲಿ ಸ್ಟ್ರೆಚ್ ಕೊಡಬೇಕು. ಹಾಗಾಗಿ ನಾವು 9ನೇ ನಿಮಿಷದಲ್ಲಿ ಪವನ ಮುಕ್ತಾಸನವನ್ನ ಅಭ್ಯಾಸ ಮಾಡೋಣ. ಇಲ್ಲಿ ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಮ್ಮ ಮಂಡಿಗಳನ್ನ ಹಣೆ ಹತ್ರ ತಗೊಂಡ್ಬರ್ಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು. ಇನ್ನು ಕೊನೆಯದಾಗಿ 10ನೇ ನಿಮಿಷದಲ್ಲಿ ಬಾಲಾಸನ ಅಭ್ಯಾಸ ಮಾಡಿ. ಇದರ ಜೊತೆಗೆ ನೀವು ಬೆನ್ನನ್ನು ರಿಲ್ಯಾಕ್ಸ್ ಮಾಡ್ತಾ ನಿಮ್ಮ ಯೋಗಾಭ್ಯಾಸವನ್ನ ಕಂಪ್ಲೀಟ್ ಮಾಡಬಹುದು.